ಹೆಂಗಿದೆ ಹೆಂಗಿದೆ ಪಪ್ಪು? ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ರಾಗಿ ಹಲ್ವಾ ಮಾಡೋಣ ಅಂತ ಹೇಳ್ಬಿಟ್ಟು ರಾಗಿ ಹಲ್ವಾಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಇದು ನಾನು 1 ಕಪ್ನ ಅರೌಂಡ್ 8 ಅವರ್ಸ್ ನೆನೆಸಿದ್ದೀನಿ. ಅಂದ್ರೆ ನಾವು ಸಂಜೆಗೆ ಮಾಡ್ತೀವಿ ಅಂತಂದ್ರೆ ಮಾರ್ನಿಂಗೇನೆ ನೆನ್ಸಿಟ್ಬಿಟ್ಟಿರ್ತೀನಿ, ಅಥವಾ ಮಾರ್ನಿಂಗ್ ಮಾಡಬೇಕು ಅಂತಿದ್ರೆ ಸಂಜೆನೆ ನೈಟ್ ಮಲಗ್ಬೇಕಾದ್ರೆ ನೆನ್ಸಿಡ್ತೀನಿ. ಇದು ಆಕ್ಚುಲಿ ನಾವು ನಮ್ಮನೆ ಕಡೆಗೆಲ್ಲ ಹೆಂಗ್ ಮಾಡ್ತಾರೆ ಅಂತ ಅಂದ್ರೆ ಆಲ್ಮೋಸ್ಟ್ ಅವ್ನು ನೈಟ್ ಮಾಡಿಟ್ಬಿಟ್ಟು ಅದೇನು ಕಟ್ ಮಾಡ್ದಲೆ ನೈಟೇ ಮಾಡಿಟ್ಬಿಟ್ಟು ಬೆಳಿಗ್ಗೆ ಎದ್ಬಿಟ್ಟು ಅದನ್ನ ಮತ್ತೆ ಜೊತೆಗೆ ಚಿತ್ರಾನ್ನ ಹಂಗೇನಾದ್ರು ಮಾಡ್ಬಿಟ್ಟು ಆ ಕಾಂಬಿನೇಷನ್ ಅಲ್ಲಿ ಇದನ್ನ ತಿಂತೀವಿ. ಚಿತ್ರಾನ್ನ ಮತ್ತೆ ಹಲ್ವಾದು ಕಾಂಬಿನೇಷನ್ ಅಂತೂ ಸಖತ್ತಾಗಿರುತ್ತೆ. ಇದು ನಂದು ಫೇವ್ರೆಟ್ ಫುಡ್. ಎವ್ರಿ ಸಮ್ಮರ್ ನಮ್ಮ ಅಮ್ಮ ಇದನ್ನ ಮಾಡೇ ಮಾಡ್ತಾರೆ. ಅಂದ್ರೆ ಅರೌಂಡ್ ಅವಾಗ ಹೊಸ ರಾಗಿ ಅಂತ ಸಿಗತ್ತಲ್ವಾ, ಅವಾಗ ಇದನ್ನ ಮಾಡೇ ಮಾಡ್ತಾರೆ. ಸೊ ಇದನ್ನ ಫುಲ್ ಚೆನ್ನಾಗಿ ರುಬ್ಕೋಬೇಕು. ನಾನು ಮಿಕ್ಸಿಗೆ ಹಾಕಿದೀನಿ. 8 ಅವರ್ಸ್ ನೆನೆಸಿ ಅದನ್ನ ಚೆನ್ನಾಗಿ ನೀರೆಲ್ಲ ಮತ್ತೆ ಒಂದೆರಡು ಸಲ ವಾಶ್ ಮಾಡಿ ಇದನ್ನ ಮಿಕ್ಸಿಗೆ ಹಾಕಿ ಚೆನ್ನಾಗೆ ರುಬ್ಕೋಬೇಕು. ಅಂದ್ರೆ ಆ ಮತ್ತೆನೆ ಮತ್ತೆ ಅದಕ್ಕೆ ಚೆನ್ನಾಗಿ ನೀರ್ ಹಾಕಿ 1 ಕಪ್ಪಿಗೆ ಅರೌಂಡ್ 6 ಕಪ್ ನೀರ್ ಹಾಕ್ಬೇಕು. ಸ್ವಲ್ಪ ಸ್ವಲ್ಪ ಮತ್ತೆ ಅದು ಹಿಟ್ಟು ಇದಾದ್ರೂ ಸಹಿತ, ಅಂದ್ರೆ ಕಾಳೆಲ್ಲ ಬಂದ್ರು ಸಹಿತ ಹಂಗೇನೆ ರುಬ್ಬಿ ಇದು ಉಳ್ದಿದ್ದೇನು ಮಣ್ ಬರತ್ತಲ್ವಾ ಅದು ಹಿಟ್ಟು ಆತರ ಬಂದ್ರು ಸಮೇತ ಮತ್ತೆ ನೀರ್ ಹಾಕಿ ಅದು ಏನದಲ್ಲ ಹಾಲ್ ಬರೋ ತನಕ ಫುಲ್ ಕ್ಲಿಯರ್ ಆಗಿ ಅದು ನೀರಷ್ಟೇ ಬರೋ ತನಕ ಚೆನ್ನಾಗ್ ಅದನ್ನ ಗ್ರೈಂಡ್ ಮಾಡ್ಕೋಬೇಕು ರಾಗಿನ. ಚೆನ್ನಾಗಿ ಅದನ್ನ ಮಿಕ್ಸಿ ಎಲ್ಲ ಮಾಡ್ಕೊಂಡು ಅದಾದ್ಮೇಲೆ ಅದನ್ನ ಸೋಸ್ಕೋಬೇಕು. ಇದ್ರ ಡಬಲ್ ಇದ್ರಲ್ಲಿ ಈ ತರ ಏನು ಹಿಟ್ಟು ಮಾಡ್ಕೊಂತೀವಲ್ವಾ ಅದ್ರಲ್ಲೇನೆ ಅದನ್ನ ಸೋಸ್ಕೋಬೇಕು. ಇಲ್ಲ ಅಂತಂದ್ರೆ ಅದು ಸ್ವಲ್ಪ ರಾಗಿ ಎಲ್ಲ ಏನ್ ಹೊಟ್ಟಿರುತ್ತೆ ಅದೆಲ್ಲದು ಫುಲ್ ಹಂಗೆ ಉಳ್ಕೊಂಡ್ಬಿಡುತ್ತೆ. ಇದು ನಾನು 2 ಸಲ ಸ್ಟ್ರೈನ್ ಮಾಡಿದೀನಿ, ಅಂದ್ರೂ ಸಮೇತ ಸ್ವಲ್ಪ ಹೊಟ್ಟೆಲ್ಲ ಹಂಗೆ ಬರುತ್ತೆ. ಸೊ 2 ಟೈಮ್ಸ್ ನೀವು ಸ್ಟ್ರೈನ್ ಮಾಡ್ಕೋಬೇಕು ಇದನ್ನ. ಮಾಡ್ಕೊಂಡಾದ್ಮೇಲೆ 1 ಕಪ್ಪಿಗೆ ಅರೌಂಡ್ 6 ಕಪ್ ಅಷ್ಟು ನೀವು ಮೇಲ್ ನೀರ್ ಹಾಕ್ಬೇಕು. ನೀರೇ ಹಾಕ್ತೀವಿ ನಾವು, ಹಾಲೆಲ್ಲ ಏನ್ ಹಾಕಲ್ಲ. ಮತ್ತೆ ಇನ್ಕ್ಲೂಡಿಂಗ್ ಏನು ಬೆಲ್ಲ ಹಾಕ್ತೀವಲ್ವ ಬೆಲ್ಲದ್ದು ಸೇರಿಸಿ ನಾವು ಅದನ್ನ 6 ಕಪ್ಪು ನೀರ್ ಹಾಕ್ಬೇಕು. ಇದ್ ನಾನು ಒಲೆ ಮೇಲೆ ಇಟ್ಟಿದ್ದೀನಿ ಆಲ್ಮೋಸ್ಟ್ ಬೇಯಕ್ಕೆ ಅಂತ ಹೇಳ್ಬಿಟ್ಟು. ಇದು ಕೈ ಎಲ್ಲ ಬಿಡಂಗಿಲ್ಲ, ಇದನ್ನ ಕಂಟಿನ್ಯೂಸ್ ಆಗಿ ಬೇಯಿಸ್ತಾನೆ ಇರ್ಬೇಕು. ಅವಾಗ್ಲೇ ಹಲ್ವಾ ಚೆನ್ನಾಗಾಗೋದು. ಬಿಟ್ವಿ ಅಂತ ಅಂದ್ರೆ ಕೆಳಗಡೆ ಅದು ತಳದಲ್ಲೇ ಗಟ್ಟಿ ಆಗ್ಬಿಡುತ್ತೆ. ಅಂದ್ರೆ ಒಂದ್ ಕಡೆ ಗಟ್ಟಿ ಆಗೋದು, ಆಮೇಲೆ ಗಂಟೆಲ್ಲ ಆಗೋದು ಆತರ ಎಲ್ಲ ಆಗುತ್ತೆ. ಅದಕ್ಕೆ ಕೈ ಬಿಡ್ಬಾರ್ದು, ಕಂಟಿನ್ಯೂಸ್ ಆಗಿ ತಿರುಗ್ತಾನೆ ಇರ್ಬೇಕು. ಆಕ್ಚುಲಿ ನನ್ಗೆ ಒನ್ ಆಫ್ ಮೈ ಫೇವ್ರೆಟ್ ಫುಡ್ ಅಂತಾನೆ ಹೇಳ್ಬೋದು ಇದು. ನಾವೆಲ್ಲ ಚಿಕ್ಕವರಿರ್ತಂದ್ರೆ ಸ್ನಾಕ್ಸ್ ಅಂದ್ರೆ ಇದೇನೆ. ಬಟ್ ಇವಾಗಿನ ಮಕ್ಳಿಗೆ ಇದನ್ನ ಅವ್ರಿಗೆ ಅಷ್ಟು ಇಷ್ಟನೇ ಆಗೋದಿಲ್ಲ. ನಮ್ಗೆಲ್ಲ ಆದ್ರೆ ಅವಾಗ ಇದೇನೆ ಒಂಥರ ಫುಡ್, ಒಂಥರ ಇಷ್ಟ ಆಗೋ ಫುಡ್ಗಳು. ಈ ಅಥೆಂಟಿಕ್ ಫುಡ್ ಎಲ್ಲ ನನಗೆ ತುಂಬಾನೇ ಇಷ್ಟ. ಇವಾಗಿಂದ ಏನೇ ಪಿಜ್ಜಾ ಬರ್ಗರ್ ಏನೇ ಇದ್ರೂ ಅದ್ರ ಮುಂದೆ ನಾವು ತಿಂದಿರೋ ಅಡಿಗೆ ಎಲ್ಲ ಏನು ಇಲ್ಲ ಅಂತ ನನಗ್ ಅನ್ಸತ್ತೆ. ಇದು ನಾನುನು ಫಸ್ಟ್ ಟೈಮ್ ಮಾಡ್ತಾ ಇರೋದು. ಅಂದ್ರೆ ಅಮ್ಮ ಎಲ್ಲ ಮಾಡ್ಬೇಕಾದ್ರೆ ಹೆಲ್ಪ್ ಮಾಡ್ತಾ ಇದ್ದೆ, ಬಟ್ ನಾನೇ ಯಾವತ್ತೂ ಮಾಡಿರ್ಲಿಲ್ಲ. ಬಟ್ ಮಾಡಿರೋದ್ ನೋಡ್ಕೊಂಡಿದ್ದೆಲ್ಲ, ಅದಕ್ಕೆ ಈ ಸಲ ಹಂಗೆ ಮಾಡ್ತಾ ನಿಮಿಗೂ ರೆಸಿಪಿ ತೋರ್ಸೋಣ ಅಂತ ಹೇಳ್ಬಿಟ್ಟು ಇವತ್ತು ಇದನ್ನ ಮಾಡ್ತಾ ಇದ್ದೀನಿ. ಇದು ತುಂಬಾನೇ ಚೆನ್ನಾಗ್ ಬರುತ್ತೆ. ನನ್ಗಂತೂ ಇದು ಫೇವ್ರೆಟ್ ಫುಡ್ಡೇನೆ. ನಿಮ್ಗೆ ಯಾರ್ಯಾರಿಗೆ ಎಲ್ಲ ಈ ಫುಡ್ ಇಷ್ಟ? ನಮ್ ಕಡೆ ಎಲ್ಲ ರಾಗಿ ಹಲ್ವಾ ಅಂತ ಹೇಳ್ತಾರೆ. ಇಲ್ಲಿ ಬ್ಯಾಂಗ್ಳೂರ್ ಸೈಡ್ ಎಲ್ಲ ಇದನ್ನ ರಾಗಿ ಹಾಲ್ಬಾಯಿ ಅಂತ ಹೇಳ್ತಾರೆ. ಇದು ಗೋಧಿಯಿಂದನೂ ಹಾಕ್ತಾರೆ, ಮತ್ತೆ ರಾಗಿಯಲ್ಲೂನು ಮಾಡ್ತಾರೆ. ನಾನು ರಾಗಿ ಈಗ 1 ಕಪ್ ರಾಗಿ ಹಾಕಿದ್ರೆ ಅದಕ್ಕೆ 1 ಮುಷ್ಟಿಯಷ್ಟು ಅದಕ್ಕೆ ಇದನ್ನ ಹಾಕ್ಬೇಕು, ಅಕ್ಕಿ ಹಾಕ್ಬೇಕು ಮತ್ತೆ ಜೋಳ ಹಾಕ್ಬೇಕು. ಅವಾಗ ಸ್ವಲ್ಪ ಗಟ್ಟಿ ಬರುತ್ತೆ. ಬರೀ ರಾಗಿ ಆದ್ರೆ ಅದು ಹಲ್ವಾ ಮಾಡಕ್ಕೆ ಆಗೋದಿಲ್ಲ. ಎಷ್ಟೊಂದ್ ಸಲ ಅದು ರಾಗಿ ಹಲ್ವಾನ ತಿರ್ವಿ ಕೈಯೆಲ್ಲ ನೋವು ಬಂದ್ಬಿಟ್ಟಿರುತ್ತೆ. ಆಮೇಲೆ ಮಕ್ಳಿಗೆ ಯಾರಿಗಾರು ಕೊಟ್ರೆ ಅವಾಗ ಅವ್ರು ಬೇಡ ಅಂದ್ರೆ ಸಿಕ್ಕಾಪಟ್ಟೆ ಬೇಜಾರ್ ಅನ್ಸುತ್ತೆ. ಎಷ್ಟು ಕಷ್ಟಪಟ್ಟು ಮಾಡಿರ್ತೀವಿ. ಕಷ್ಟಪಟ್ಟು ಒಂದೇ ಇಲ್ಲ, ಇಷ್ಟಪಟ್ಟರು ಮತ್ತೆ ಅವ್ರಿಗೆ ಹೆಲ್ತು ಚೆನ್ನಾಗಿರ್ಬೇಕು ಎಲ್ಲರದುನು ಅಂತ ಹೇಳ್ಬಿಟ್ಟು ಮಾಡಿದ್ರೆ ಆಮೇಲೆ ಬೇಡ ಅಂದ್ಬಿಡ್ತಾರಲ್ಲ ಅಂತ ಎಷ್ಟೊಂದ್ ಬೇಜಾರಾಗುತ್ತೆ ಎಷ್ಟೊಂದ್ ಸಲಿ. ನನ್ ಮಗ್ಳಿಗಂತೂ ಇದು ಇಷ್ಟನೇ ಆಗೋದಿಲ್ಲ. ಆದ್ರೂ ಈ ಸಲಿ ಕಷ್ಟಪಟ್ಟು ತಿಂದ್ಲು. ಈ ಒಂದ್ ಸ್ವಲ್ಪ ಇಷ್ಟ ಆಯ್ತು ಅವಳಿಗೆ ಈ ಸಲಿ. ಇಷ್ಟು ವರ್ಷ ಮಾಡ್ದಾಗ ಒಂದ್ ಸಲಿನೂ ಅವಳು ತಿಂತಾನೆ ಇರ್ಲಿಲ್ಲ.
ನಮ್ಮನೆ ನಮ್ಮ ಹಸ್ಬೆಂಡನು ಇದ್ ತಿನ್ನಕ್ ಅಷ್ಟು ಇಷ್ಟಪಡೋದಿಲ್ಲ. ನನಗ್ ಮಾತ್ರ ತುಂಬಾ ಇಷ್ಟ. ಇವ್ರಿಬ್ರು ತಿನ್ನಲ್ಲ ಮತ್ತೆ ನಾನೊಬ್ಳೇ ಏನಕ್ ಮಾಡ್ಕೊಳೋದು ಅಂತ ನಾನು ಯಾವತ್ತೂ ಮಾಡೇ ಇರ್ಲಿಲ್ಲ. ಬಟ್ ಈ ಸಲಿ ಇರ್ಲಿ ಪರವಾಗಿಲ್ಲ ನೋಡೋಣ ತಿನ್ನಲ್ಲ ಅಂತ ಬಿಟ್ರೆ ಹಂಗೆ ಆಗುತ್ತಲ್ಲ. ಏನಾದ್ರು ಮಾಡೋಣ ಒಂದ್ ಸ್ವಲ್ಪ ನೋಡೋಣ ತಿಂದ್ರೆ ತಿನ್ಲಿ ಇಲ್ಲ ಅಂತಂದ್ರೆ ನೋಡೋಣ ಅಂತ ಹೇಳ್ಬಿಟ್ಟು ಈ ಸಲ ಮಾಡಿದ್ದೆ. ತುಂಬಾ ಚೆನ್ನಾಗ್ ಬಂದಿತ್ತು. ಫಸ್ಟ್ ಟೈಮ್ ನಾನು ಟ್ರಯಲ್ ಮಾಡಿದ್ರುನು ತುಂಬಾ ಚೆನ್ನಾಗ್ ಬಂದಿತ್ತು. ಇದಕ್ಕೆ ಮೇಲ್ಗಡೆನೂ ಕೊಬ್ಬರಿ ಮತ್ತೆ ಗಸಗಸೆ ಎಲ್ಲ ಹಾಕ್ತಾರೆ. ನಮಗೆ ಅಷ್ಟು ಇಷ್ಟ ಆಗಲ್ಲ ಕೊಬ್ಬರಿ ಮತ್ತೆ ಗಸಗಸೆ ಹಾಕಿರೋದು. ಅದಕ್ಕೆ ನಾನು ಅರ್ಧಕ್ ಮಾತ್ರ ಕೊಬ್ಬರಿ ಮತ್ತೆ ಗಸಗಸೆ ಹಾಕಿದೀನಿ. ಇನ್ನು ಅರ್ಧಕ್ ಹಂಗೆ ಬಿಟ್ಟಿದೀನಿ. ನನ್ ಮಗ್ಳುನು ಅಮ್ಮ ನಾನು ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವಳು ಹೆಲ್ಪ್ ಮಾಡ್ತಾಳೆ. ಹೆಲ್ಪ್ ಮಾಡ್ತಾಳೆ ಅಂತಂದ್ರೆ ಅವಳುನು ಸಮೇತ ನಾನ್ ಹಿಂಗ್ ಮಾಡ್ಕೊಡ್ತೀನಿ ಅಂತ ಏನಾದ್ರು ಮಾಡ್ತಾಳೆ. ಅವಳು ಮಾಡ್ತೀನಿ ಅಂತಂದಾಗ ನಾನು ಅವಳಿಗೆ ಮಾಡು ಅಂತ ಬಿಡ್ತೀನಿ. ಇಲ್ಲ ಅಂತಂದ್ರೆ ಅವ್ರಿಗೆ ನಾವು ಬೇಕಾದಾಗ ನಾವು ಮಕ್ಳನ್ನ ಕರ್ದ್ಬಿಟ್ಟು ಕೆಲ್ಸ ಮಾಡಿ ಅಂತ ಹೇಳಿದ್ರೆ ಅವ್ರು ಮಾಡಕ್ ಇಷ್ಟನೇ ಪಡೋದಿಲ್ಲ. ಬಟ್ ಅವ್ರು ಯಾವಾಗ ಇಂಟ್ರೆಸ್ಟ್ ಪಟ್ಟು ಬರ್ತಾರೆ ಅಡ್ಗೆ ಮಾಡಕ್ಕೆ ಅಥವಾ ಬೇರೆಕ್ ಏನಕ್ಕಾದ್ರು ಅವಾಗ ನಾವು ಡೆಫಿನೆಟ್ಲಿ ನಮಗೆ ಟೈಮ್ ಇಲ್ಲ ಅಂತಂದ್ರೆ ಸಮೇತ ನಾವು ಅವ್ರಿಗೆ ಮಾಡಕ್ ಬಿಡ್ಬೇಕು ಅಂತ ನನಗ್ ಅನ್ಸತ್ತೆ. ಇಲ್ಲಾಂದ್ರೆ ಅವ್ರು ಯಾವಾಗ್ಲೂ ಕೆಲ್ಸ ಕಲಿಯೋದೇನೇ ಇಲ್ಲ. ಇವಾಗಿನ್ ಮಕ್ಳಂತೂ ಯಾವಾಗ್ಲೂ ಬೋರ್ ಆಗುತ್ತೆ ಅಂತ ಹೇಳ್ಬಿಟ್ಟು ಬರೀ ಮೊಬೈಲ್ ಟಿವಿನೇ ನೋಡ್ತಾರೆ. ಅವ್ರಿಗೆ ಬೇರೆ ಎಂಟರ್‌ಟೈನ್‌ಮೆಂಟ್ ಏನ್ ಮಾಡ್ಬೇಕು ಅಂತ ಗೊತ್ತಾಗೋದೇ ಇಲ್ಲ. ನನಗೇನ್ ಅನ್ಸುತ್ತೆ ಅಂದ್ರೆ ಈ ತರ ನಮ್ ಕೆಲ್ಸಗಳನ್ನ ಅವ್ರನ್ನ ಇನ್ವಾಲ್ವ್ ಮಾಡ್ತಾ ಇದ್ರೆ ಅವಾಗ ಅವ್ರಿಗೂನು ಏನಾದ್ರು ಕೆಲ್ಸ ಕಲಿತಾರೆ ಅವ್ರು. ಕೆಲ್ಸನೂ ಕಲಿತಾರೆ ಮತ್ತೆ ಟೈಮು ಪಾಸ್ ಆಗುತ್ತೆ. ಅವ್ರಿಗೂ ಮೈಂಡ್ ಚೇಂಜ್ ಅಂತ ಅನ್ಸುತ್ತೆ ಅಂತ ನನಗ್ ಯಾವಾಗ್ಲೂ ಅನ್ಸುತ್ತೆ. ನಿಮಿಗ್ ಯಾವ ತರ ಅನ್ಸುತ್ತೆ? ಮಕ್ಳು ನಿಮ್ ಕೆಲ್ಸ ಮಾಡ್ಬೇಕಾದ್ರೆ ನಾನು ಏನಕ್ಕಾದ್ರು ಹೆಲ್ಪ್ ಮಾಡ್ತೀನಿ ಅಂತ ಬಂದಾಗ ನಿಮಿಗ್ ಏನ್ ಅನ್ಸುತ್ತೆ? ನೀವು ಅವ್ರಿಗೆಲ್ಲ ಕೆಲ್ಸ ಮಾಡಕ್ ಬಿಡ್ತೀರಾ? ನೀವ್ ಯಾವ ತರ ಅವ್ರಿಗೆ ಕೋಆರ್ಡಿನೇಟ್ ಮಾಡ್ತೀರಾ? ಅನ್ನೋದನ್ನ ನನಗ್ ಕಮೆಂಟ್ ಅಲ್ಲಿ ತಿಳಿಸಿ. ಹಲ್ವಾ ಏನೋ ತುಂಬಾ ಚೆನ್ನಾಗೇ ಬಂದಿತ್ತು. ಆಮೇಲೆ ಇನ್ನೇನು ಅದ್ರದ್ದು ರುಬ್ಬಿಟ್ಟಿರೋದು ಇದೆಲ್ಲ ಇರುತ್ತಲ್ವಾ, ಹೊಟ್ಟೆಲ್ಲ ಇರುತ್ತಲ್ಲ, ಅದನ್ನೆಲ್ಲ ಸ್ವಲ್ಪ ಸ್ವಲ್ಪ ನಾನು ಗಿಡಗಳಿಗೆಲ್ಲ ಹಾಕ್ದೆ. ಅಂದ್ರೆ ಅವಾಗ ಅದಕ್ಕೂನು ಗೊಬ್ಬರ ಆಗುತ್ತಲ್ವಾ ಅಂತ ಗಿಡಗಳಿಗೆ ಹಾಕ್ದೆ. ನನ್ ವಿಡಿಯೋ ಹೆಂಗ್ ಬಂತು? ನೀವು ಯಾವತ್ತಾರು ಈ ತಿಂಡಿನ ಸ್ವೀಟ್‌ನ ಟ್ರೈ ಮಾಡಿದೀರಾ? ವಿಡಿಯೋ ಹೆಂಗ್ ಬಂದಿದೆ? ಏನ್ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.